ನಮಸ್ತೆ ಮಿತ್ರರೇ. ನಿಮ್ಮ ಬದುಕಲ್ಲಿ ನೀವೇನ್ ನರಳ್ತಾ ಇದ್ದೀರಾ? ಭಯದಿಂದ ಇರ್ಬೋದು, ದುಃಖನೋ, ಆತಂಕನೋ, ಕೋಪನೋ, ಅನಾರೋಗ್ಯನೋ. ಈ ನರಳಾಟಕ್ಕೆ ಕಾರಣ ನಿಮ್ಮವರೇ ಆಗಿದ್ರೆ ಅಂತ ಹೇಳಿದ್ರೆ ಅವರು ನಿಮ್ಮ ಆಪ್ತ ಸ್ನೇಹಿತರಾಗಿರಬಹುದು ಅಥವಾ ಆಪ್ತ ಸಂಬಂಧಿಯಾಗಿರಬಹುದು. ಇದರ ಬಗ್ಗೆ ನಾವು ನಿಜವಾದ ವಾಸ್ತವ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕೂಡ ಕಂಡುಕೊಳ್ಳೋಣ. ಈಗ ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ, ಆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಬೇಕಾದಂತಹ ಈ ಆಪ್ತರು ಸಹಾಯ ಮಾಡ್ತಾ ಇಲ್ಲ. ಇನ್ನೊಂದು ರೀತಿ, ನಾವೇನ್ ಅವರಿಂದ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅಗತ್ಯ ಇರುವಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾವೇ ರೆಡಿ ಇದ್ದೀವಿ. ಆದ್ರೆ ಅಲ್ಲಿ ಅದಕ್ಕೂ ಕೂಡ ನಮಗೆ ಅವಕಾಶ ಸಿಗ್ತಾ ಇಲ್ಲ. ಇವರುಗಳ ವರ್ತನೆಯಿಂದಲೋ ಅಥವಾ ಮಾತಿನಿಂದಲೋ ನಾವು ಸಣ್ಣದಾಗಿರುವಂತಹ ನಮ್ಮ ಜೀವನದ ಆ ಗಾಯವನ್ನ ಮತ್ತಷ್ಟು ಕೆರೆದು ಹುಣ್ಣು ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಬೆಟ್ಟ ಮಾಡ್ಕೊಳ್ತಾ ಇದ್ದೀವಿ. ಪೂರ್ತಿಯಾಗಿ ಅದಕ್ಕೆ ಪರಿಹಾರನೇ ಸಿಗದೇ ಇರುವಂತಹ ಸ್ಥಿತಿಯನ್ನ ನಾವೀಗ ತಂದಿಟ್ಕೊಂಡಿದ್ದೀವಿ ಇವರ ಕಾರಣದಿಂದಾಗಿ. ಈ ಜೀವನದಲ್ಲಿ ಎಲ್ಲರ ಪಯಣನೂ ಕೂಡ ಹೊರಗಡೆಯಿಂದ ನೋಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಂಡ್ರು ಕೂಡ ಅದರ ಒಳಗಿನ ವಿಚಾರಗಳು ನಿಜವಾಗ್ಲೂ ಒಂದೇ ರೂಪದಲ್ಲಿ ಇರೋದೇನೆ. ಸೊ ಇದರಿಂದಾಗಿ ಇಲ್ಲಿ ನನ್ನ ಜೀವನದಲ್ಲೂ ಕೂಡ ನಾನು ಈಗ ಸಾಕಷ್ಟು ಪ್ರಯತ್ನಗಳನ್ನ ನೀವು ಮಾಡಿರ್ತೀರಾ, ಅದೇ ರೀತಿ ನಾನು ಮಾಡಿದ್ದೆ. ಸೊ ನನಗೂ ಕೂಡ ಸೊಲ್ಯೂಷನ್ ಸಿಕ್ಕಂತಹ ಅದ್ಭುತವಾದ ವಿಚಾರನ ನಾನು ನಿಮ್ಮೊಡನೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವು ನಮ್ಮ ಬದುಕಲ್ಲಿ ಕೆಳಗಡೆ ಬಿದ್ದಾಗ ಏನಾಗುತ್ತೆ ಹೇಳಿ? ಈ ಭೂಮಿ ಮೇಲೆ ನಾವು ಹೇಗ್ ಬದುಕಿದ್ರೂ ತಪ್ಪೇನೆ, ನಾವು ಏನ್ ಮಾಡಿದ್ರೂ ತಪ್ಪೇನೆ ಅನ್ನುವಂತಹ ದುಸ್ಥಿತಿ ಕ್ರಿಯೇಟ್ ಆಗ್ಬಿಡತ್ತೆ. ನಾವು ಯಾರನ್ನೆಲ್ಲ ನನ್ನ ಫ್ರೆಂಡ್, ನನ್ನ ರಿಲೇಟಿವ್ಸ್ ಅಂತ ಅನ್ಕೊಂಡಿರ್ತೀವಲ್ವಾ, ಅವ್ರುಗಳ ನಿಜವಾದ ಬಣ್ಣ ಬಯಲಾಗೋದೇನೆ ಅವಾಗ. ಉಳಿದವರನ್ನ ಬಿಟ್ಟಾಕ್ರಿ, ಪೂರ್ತಿ ನಮ್ಮವರು ಅಂತ ಅನ್ಕೊಂಡಿರ್ತೀವಲ್ಲ, ಅವ್ರ ವರ್ತನೆಗೆ, ಅವರ ಮಾತಿಗೆ ನಾವು ಎಷ್ಟು ನೊಂದ್ಕೊಳ್ತೀವಿ ಅಂತ ಹೇಳಿದ್ರೆ, ಗಾಯದ ಮೇಲೆ ಮತ್ತೆ 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 ಬರೇ ಹೇಳ್ಕೊಳ್ತಾ ಹೋಗ್ತೀವಿ. ಸ್ವತಃ ನಮ್ಮ ಜೀವನದಲ್ಲಿ ಆಗಿದ್ದು ಸಣ್ಣದ್ದು, ಆದ್ರೆ ಮುಂದುವರೆದು ಅದು 100 ಪಟ್ಟು ಹೆಚ್ಚಾಗುವಷ್ಟರ ಮಟ್ಟಿಗೆ ನಮ್ಮ ಜೀವನವನ್ನ ನಾವು ದುಸ್ಥಿತಿಗೆ ತಂದ್ಕೊಳ್ತೀವಿ. ಯಾಕೆ ಹೀಗಾಗುತ್ತೆ? ಇಲ್ಲಿ ನಮಗೆ ಕಷ್ಟ ಬಂದಾಗ ನಾವ್ ಏನ್ ಮಾಡ್ತೀವಿ ಹೇಳಿ? ಸಾಮಾನ್ಯವಾಗಿ ನಮ್ಮ ಸಂಬಂಧಿ ಹತ್ರನೋ, ಸ್ನೇಹಿತರ ಹತ್ರನೋ ಹೋಗಿ ನಮ್ಮ ದುಃಖವನ್ನ ಅವ್ರ ಹತ್ರ ಹಂಚ್ಕೊಳ್ಳೋದು, ಅವರ ಸಾಂತ್ವನದ ಮಾತುಗಳಿಂದ ಅಥವಾ ಅವರ ಯಾವುದೇ ರೀತಿಯ ಸಹಾಯದಿಂದ ಸಮಾಧಾನ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತೀರಲ್ವಾ. ಆದ್ರೆ ಪ್ರಾಕ್ಟಿಕಲ್ ಆಗಿ ನಮಗೆ ಏನು ಅವರಿಂದ ಆ ಒಂದು ಸಹಾಯ ಸಿಗ್ತಾ ಇತ್ತು, ಅದು ಯಾವಾಗ್ಲೂ ಕೂಡ ನಮಗೆ ದೊರಕೋದು ಸಾಧ್ಯ ಇಲ್ವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಹಿಂದೆ ದೊರಕ್ತಾ ಇದ್ದಿದ್ದು ಕೇವಲ ನನ್ನ ಒಂದು ಸ್ಥಾನಮಾನ ಅಥವಾ ನನ್ನಿಂದ ಅವರಿಗೂ ಕೂಡ ಉಪಯೋಗ ಆಗ್ತಾ ಇತ್ತು ಅನ್ನುವಂತಹ ಕಾರಣದಿಂದಾಗಿ. ಈಗ ನನ್ನಲ್ಲಿ ಆ ಸ್ಥಾನಮಾನ ಇಲ್ವೋ ಅಥವಾ ನನ್ನಿಂದ ಅವರಿಗೆ ಮುಂದೆ ಯಾವ ಉಪಯೋಗ ಇಲ್ವೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗ ಖಂಡಿತ ಅವರಿಂದ ನಮಗೆ ಯಾವ ರೀತಿಯ ಸಹಾಯವೂ ಕೂಡ ಸಿಗೋದಿಲ್ಲ. ಒಂದು ರೀತಿಯಾಗಿ ಸಹಾಯ ಸಿಗೋದಿಲ್ಲ, ಮತ್ತೊಂದು ರೀತಿಯಾಗಿ ಮಾನವೀಯತೆಯನ್ನು ಕೂಡ ಮರೆತು ನಾವು ಅವರ ಸಂಬಂಧಿಯಾಗಿದ್ದೀವೋ ಅಥವಾ ನಾವು ಅವರ ಸ್ನೇಹಿತರಾಗಿದ್ವೋ ಅನ್ನೋದನ್ನ ಬಿಟ್ಟು ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಸ್ಥಾನಮಾನ ಅನ್ನೋದು ಕೇವಲ ಯಾವುದೋ ಒಂದು ಪೊಸಿಷನ್ ಅಥವಾ ಪೋಸ್ಟ್ ಮಾತ್ರ ಅಲ್ಲ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಒಬ್ರು ಅತ್ತೆ ಇದ್ದಾರೆ, ಅವರಿಗೆ ಅವರ ಸೊಸೆಯಂದಿರು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇರ್ತಾರೆ. ಅವರ ಮಕ್ಕಳು ಕೂಡ ಆ ತಾಯಿಯನ್ನ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾ ಇರ್ತಾರೆ. ಮುಂದುವರೆದು ಆಕೆಯಿಂದ ಅವರಿಗೆ ಇನ್ನೂ ಯಾವ ರೀತಿಯಾದಂತಹ ಸಹಾಯ ಉಪಯೋಗ ಇಲ್ಲ. ಹಣದಲ್ಲೂ ಕೂಡ ಆಕೆ ಅವರಿಗೆ ಬಹಳಷ್ಟು ಉಪಯುಕ್ತವಾದಂತಹ ಸ್ಥಿತಿಯಲ್ಲಿದ್ದಾಗ ಅವ್ರನ್ನ ಎಷ್ಟು ಉತ್ತಮವಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಮುಂದುವರೆದು ಯಾವ ಉಪಯೋಗನೂ ಇಲ್ಲ ಅಂತ ಅಂದಾಗ ಆಕೆ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾರೆ. ಮತ್ತೆ ಏಜ್ ಆಗಿರೋದ್ರಿಂದಾಗಿ ಅವ್ರಿಗೂ ಕೂಡ ಇವರ ಒಂದು ಏನು ಸಹಾನುಭೂತಿ ಇರಬಹುದು, ಅವಶ್ಯಕತೆ ಬಹಳ ಇರುವಂತಹ ಸಮಯದಲ್ಲಿ ಅವರನ್ನ ಅವರು ಸಂಬಂಧಿಯಾಗಿ ನೋಡೋದಿರ್ಲಿ, ಕನಿಷ್ಠ ಮಟ್ಟಿಗೆ ಮನುಷ್ಯರಾಗಿಯೂ ಕೂಡ ಆಕೆಯ ಜೊತೆಯಲ್ಲಿ ವರ್ತಿಸ್ತಾ ಇರಲಿಲ್ಲ. ಇದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಕೂಡ ಇಂತಹ ಸಾಕಷ್ಟು ಉದಾಹರಣೆಗಳನ್ನ
ನೋಡೋದಿರ್ಲಿ, ನೀವೇನೇ ಫೇಸ್ ಮಾಡಿದ್ರು ಫೇಸ್ ಮಾಡ್ತಾ ಇರ್ತೀರ. ವೇಳೆ ಕೆಲಸ ಮಾಡುವಂತಹ ಸ್ಥಳಗಳಲ್ಲೂ ಕೂಡ ಇದು ನಡೆಯುತ್ತೆ. ಇಲ್ಲಿ ವಾಸ್ತವದಲ್ಲಿ ಸತ್ಯ ಏನು ಅಂತ ಹೇಳಿದ್ರೆ, ಈಗ ಪ್ರೀತಿ ವಿಶ್ವಾಸಕ್ಕೆ ಒಂದು ಹಂತಕ್ಕಷ್ಟೇ ಬೆಲೆ ಇದೆ. ಎಷ್ಟೋ ಸಮಯ ನಮ್ಮ ಮಟ್ಟಿಗೆ ಅದು ಪ್ರೀತಿ ವಿಶ್ವಾಸ ಅಂತ ಕಾಣ್ತಾ ಇದ್ರೂನು ಕೂಡ, ಆದ್ರೆ ಅದರಲ್ಲಿ ಒಳಗಿನ ವಿಚಾರಗಳು ಬೇರೆ ಇರುತ್ತೆ. ಏನ ಆ ಒಳಗಿನ ವಿಚಾರ? ಹಣ ಇರೋದು ಅಥವಾ ಅಧಿಕಾರ, ಅಂತಸ್ತು, ಈ ವಿಚಾರಗಳ ಮೇಲೆ ಕೂಡ ಅದು ಡಿಸೈಡ್ ಆಗಿರುತ್ತೆ. ಏನು ನಮಗೆ ಅವರಿಂದ ಸಹಾಯ ಸಿಗ್ತಾ ಇತ್ತು ಮತ್ತೆ ನಮ್ಮ ಹತ್ರ ಒಳ್ಳೆ ರೀತಿಲಿ ನಡ್ಕೊಳ್ತಾ ಇದ್ರು ಅನ್ನೋಂಥದ್ದು. ಜೊತೆಗೆ ಇಲ್ಲಿ ಈ ಬೇರೆಯವ್ರನ್ನ ಈಗೋ ಸ್ಯಾಟಿಸ್ಫೈ ಮಾಡುವಂತಹ ಚಾಲಾಕಿತನ ಅಂತ ಹೇಳಿದ್ರೆ, ನಾವು ಯೂಶಲಿ ಬಕೆಟ್ ಹಿಡಿಯೋದು ಅಂತ ಏನ್ ಕರಿತೀವಿ, ನಮಗದು ಬಕೆಟ್ ಹಿಡಿಯೋದು ಅನ್ನೋ ಸ್ವಭಾವ ಅಂತ ಅನ್ಸಿದ್ರು ಕೂಡ, ಆದ್ರೆ ಅದು ಅಂತವ್ರಿಗೆ ವರದಾನ ಆಗಿರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ಯಾರು ಹಣ, ಅಧಿಕಾರ, ಅಂತಸ್ತನ್ನ ಹೊಂದಿದ್ದಾರೆ ಅಥವಾ ಬೇರೆಯವ್ರಿಗೂ ಸ್ಯಾಟಿಸ್ಫೈ ಮಾಡುವಂತಹ ಚಾಲಾಕಿತನ ಹೊಂದಿರ್ತಾರೆ. ಸಾಮಾನ್ಯವಾಗಿ ಅವರು ಯಾವ ಸಮಸ್ಯೆಗಳಿಗೂ ಕೂಡ ಸಿಗ್ಗ ಹಾಕೊಳ್ದೇನೆ ಮ್ಯಾಕ್ಸಿಮಮ್ ಅವರ ಜೀವನದಲ್ಲಿ ಚೆನ್ನಾಗಿ ಇರ್ತಾರೆ. ಬಟ್ ಈ ಒಂದು ವಿಚಾರ ನಮ್ಮ ಬದುಕಿನಲ್ಲಿ ಇಲ್ಲದೆ ಇದ್ದಾಗ ಬದುಕೋದು ಖಂಡಿತ ಅಷ್ಟು ಸುಲಭ ಅಲ್ಲ. ಜೊತೆಗೆ ನಾವು ಬಕ್ಕರಗಳಾಗಿ ಸಾಯ್ಬೇಕಾಗತ್ತೆ ಅಷ್ಟೇನೆ. ಇದ್ರ ಜೊತೆಗೆ ಇನ್ನೊಂದ್ ಸತ್ಯ ಏನು ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಧರ್ಮ ಕರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಈ ಹಣ ಅನ್ನೋದೇನಿದೆ ಅದು ಪ್ರತಿಯೊಬ್ಬರ ಜೀವನದಲ್ಲಿರುವಂತಹ ಒಳಿತು ಕೆಡುಕನ್ನ ನಿರ್ಧಾರ ಮಾಡ್ತಾ ಇದೆ. ಇದು ನಿಮಗೂ ಕೂಡ ಖಂಡಿತ ಅನುಭವಕ್ಕೆ ಬಂದೇ ಇರುತ್ತೆ. ಗಿದ್ರೆ ಈ ಮೇಲಿನ ನಾನು ಯಾವ ವಿಚಾರಗಳನ್ನ ಹೇಳಿದೆ ಅದು ಇಲ್ಲದೆ ಇರೋರು ಬದುಕೋದಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ. ಅವುಗಳನ್ನ ಬಿಟ್ಟು ಮುಂದುವರೆದು ಒಂದು ಹೆಜ್ಜೆ ನೀವು ಬರಬೇಕಾಗುತ್ತೆ. ಏನು ಆ ಒಂದು ಹೆಜ್ಜೆ ನೀವು ಮುಂದುವರೆದು ಬರಬೇಕಾಗಿರೋದು ಅಂತ ಹೇಳಿದ್ರೆ, ನಿಮ್ಮ ಮೂಲಭೂತ ಅವಶ್ಯಕತೆ ಏನಿದೆ ಅದರ ಕಡೆ ನೀವು ಗಮನವನ್ನ ನೀಡೋದರ ಮೂಲಕ ನಿಮ್ಮ ಬದುಕನ್ನ ನೀವು ಖಂಡಿತ ಉತ್ತಮವಾಗಿ ನಡೆಸಬಹುದು. ಏನು ಈ ನನ್ನ ಮೂಲಭೂತ ಅವಶ್ಯಕತೆ ಅಂತಂದ್ರೆ ಏನು? ಅದನ್ನ ನಾವು ಫಸ್ಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಬದುಕ್ತಾ ಇರೋದು ಈಗ ನಾನು ಹೇಳಿದ್ನಲ್ಲ, ಆ ಸ್ನೇಹಿತರು ಅಥವಾ ಸಂಬಂಧಿಗಳು, ಈ ಸಮಾಜನೋ ಅದರ ದೃಷ್ಟಿಕೋನದಲ್ಲೇನೆ ನಾವು ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನನ್ನ ಮೂಲಭೂತ ಅವಶ್ಯಕತೆ ಏನು ಅನ್ನೋದನ್ನೇ ನಾವು ಫಸ್ಟ್ ಆಫ್ ಆಲ್ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಇದನ್ನ ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಬಟ್ ನಾವು ಈ ರೀತಿಯಾಗಿ ಮೂಲಭೂತ ನಮ್ಮ ಅವಶ್ಯಕತೆ ಕಡೆ ಗಮನ ಕೊಟ್ಟು ಆ ದಾರಿಯಲ್ಲಿ ಸಾಗಿದ್ರೆ ನಮ್ಮ ಜೀವನ ಅದು ನಮ್ಮ ಕೈಲಿ ಬರುತ್ತೆ. ಅದು ಯಾವಾಗ್ಲೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಇರುತ್ತೆ. ಉಳಿದ ವ್ಯಕ್ತಿಗಳ ವಿಚಾರಧಾರೆಗಳ ಮೇಲೆ ನಾವು ಅಲುಗಾಡಬೇಕಾದಂತಹ ಸಂದರ್ಭ ಸೃಷ್ಟಿ ಆಗೋದಿಲ್ಲ. ಈಗ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಗೆ ಈಗ ಕೋಪ ಅನ್ನುವಂತಹ ವ್ಯಕ್ತಿತ್ವದಿಂದ ಸಾಕಷ್ಟು ಸಮಸ್ಯೆಯನ್ನ ಅವ್ರ ಜೀವನದಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಮೂಲಭೂತವಾಗಿ ಆ ವ್ಯಕ್ತಿ ಏನಿದ್ದಾರೆ ಅವರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಎಷ್ಟು ಕೋಪ ಇತ್ತು ಅಷ್ಟೇ ಇತ್ತು. ಆದ್ರೆ ಒಂದು ಹಂತಕ್ಕೆ ಏನಾಯ್ತು, ಅವರ ಜೀವನದಲ್ಲಿ ನಾನು ಹೇಳಿದೆ ಅಲ್ವಾ, ನಮಗೀಗ ಅನಾರೋಗ್ಯ ಸೃಷ್ಟಿ ಆಗಿದ್ರೆ ಏನಾಗತ್ತೆ, ನಾವು ಮೊದಲಿನಷ್ಟು ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಮೆಂಟಾಲಿಟಿ ವೀಕ್ ಆಗತ್ತೆ. ಫಿಸಿಕಲಿ ನಾವು ಸ್ಟ್ರಾಂಗ್ ಆಗಿದ್ದಾಗಷ್ಟೇನೆ ಮೆಂಟಲಿನೂ ಕೂಡ ಸ್ಟ್ರಾಂಗ್ ಆಗಿರೋದು ಸಾಧ್ಯ ಆಗತ್ತೆ. ಅಥವಾ ನಾವೊಂದು ಅಧಿಕಾರದಲ್ಲಿದ್ದಾಗ ಜನಗಳಿಂದ ದೊರೀತಾ ಇರುವಂತಹ ಆ ಒಂದು ಪ್ರೀತಿ ವಿಶ್ವಾಸ, ಒಂದು ಗೌರವ ಅನ್ನೋದು ಸಿಗೋದೇ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡೋದು ಕೂಡ ವ್ಯಕ್ತಿಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಇದನ್ನ ನಾವು ಈಗ ನಾವು ಕೆಳಗಡೆ ಬಿದ್ದಿದ್ದೀವಿ ಅನ್ನುವಂತಹ ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ. ಈಗ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಏನಾಗುತ್ತೆ, ಆ ವ್ಯಕ್ತಿ ಹತ್ರ ನಡೆದುಕೊಳ್ಳುವಂತಹ ರೀತಿ ನೀತಿ ಎಲ್ಲವೂ ಬದಲಾಗುತ್ತೆ. ಸೊ ಆ ಸಮಯದಲ್ಲಿ ಅವರಿಗೆ ಅದನ್ನ ಫೇಸ್ ಮಾಡಕ್ಕಾಗದೇ ಇದ್ದಾಗ ಅವರ ಕೋಪ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಅವರಿಗೆ ಪ್ರತಿಯೊಬ್ರು ಕೊಡುವಂತಹ ಕಾರಣ ಏನು ಗೊತ್ತಾ? ನಿನ್ನ ಕೋಪನೇ ಕಾರಣ. ಇವತ್ತು ನಾನು ಏನ್ ಬಿಹೇವ್ ಮಾಡ್ತಾ ಇದ್ದೀನಿ ನಿನ್ನ ಹತ್ರ, ಅದಕ್ಕೂ ನಿನ್ ಕೋಪನೇ ಕಾರಣ. ನೀನು ನನ್ನ ಹತ್ರ ಏನ್ ಬಿಹೇವ್ ಮಾಡ್ತಾ ಇದೀಯ ಅದಕ್ಕೂ ನಿನ್ನ ಕೋಪನೇ ಕಾರಣ. ಟೋಟಲ್ ಆಗಿ ಆ ವ್ಯಕ್ತಿಯ ಕೋಪವನ್ನೇ ಅವರೆಲ್ಲರೂ ಕೂಡ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಆ ವ್ಯಕ್ತಿಗೂ ಕೂಡ ಹೌದು, ನನ್ನ ಕೋಪನೇ ಕಾರಣ. ಸರಿ, ನಾನು ನನ್ನ ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು,
ನಾನು ಶಾಂತ ಇದ್ದ ವ್ಯಕ್ತಿಯಾಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ತೊಡಗ್ತಾರೆ. ಅದಕ್ಕೆ ಅಗತ್ಯ ಇರುವಂತಹ ಎಲ್ಲಾ ಕ್ರಮವನ್ನ ಅವರು ಕೈಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಮುಂದುವರೆದು ಒಂದು ಹಂತಕ್ಕೆ ಅವರ ಕೋಪ ಕೂಡ ತಗ್ಗುತ್ತೆ. ಆದರೆ ಈಗ ಅವರ ಕೋಪ ಒಂದು ಹಂತಕ್ಕೆ ತಗ್ಗಿದ ಮೇಲೆ, ಈಗ ನಿನ್ನ ಕೋಪದಿಂದನೇ ನಾನು ಈ ರೀತಿ ನಡ್ಕೊಳ್ತಾ ಇರೋದು, ಅಥವಾ ನೀನು ಕೂಡ ಈ ರೀತಿ ವರ್ತಿಸ್ತಾ ಇದೀಯ ಅಂತ ಹೇಳ್ತಾ ಇದ್ದವರು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆದಾಗ್ಲಾದ್ರೂ ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತಲ್ವಾ? ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ವಾಸ್ತವದಲ್ಲಿ ನಿನ್ನ ಕೋಪ ಕಾರಣ ಅಂತ ಏನ್ ಹೇಳ್ತಾ ಇದ್ದಾರೆ ಅದೊಂದು ಕುಂಟು ನೆಪ ಅಷ್ಟೇನೆ. ಅದು ವಾಸ್ತವ ಸತ್ಯ ಅಲ್ಲವೇ ಅಲ್ಲ. ಸೊ ಈ ವ್ಯಕ್ತಿಗೆ ಮತ್ತೆ ಪದೇ ಪದೇ ತನ್ನ ಕೋಪವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಮತ್ತೆ ಅದರಿಂದ ಹೊರಗಡೆ ಬಂದು ಶಾಂತಿಯುತ ವ್ಯಕ್ತಿ ಆಗೋದಿಕ್ಕೆ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಶಸ್ವಿ ಆಗೋದಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಅವ್ರು ಯಾವಾಗ ನಾನು ಇದರಿಂದ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗಲ್ಲ, ಅವರಿಗೆ ಅರ್ಥ ಆಗುತ್ತೆ ಈ ಒಂದು ಸಿಚುಯೇಷನ್, ಒಂದು ಸರ್ಕಮ್ಸ್ಟೆನ್ಸ್ ಅಲ್ಲಿ ಏನಿರ್ತಾರೆ ಅವಾಗ ಅರ್ಥ ಆದ ಸತ್ಯ ಏನು ಅಂತ ಹೇಳಿದ್ರೆ, ನಾನು ಯಾರು, ನನ್ನ ಮಟ್ಟಿಗೆ ಈ ಪ್ರಪಂಚ ಏನಾಗಿರಬೇಕು, ಪ್ರಪಂಚದ ಮಟ್ಟಿಗೆ ನಾನು ಏನಾಗಿದ್ದೀನಿ, ನನ್ನ ಮೂಲಭೂತ ಅವಶ್ಯಕತೆ ಏನು, ನಾನು ನಿಜವಾಗ್ಲೂ ಗಮನ ಕೊಡಬೇಕಾಗಿರೋದು ಯಾವುದಕ್ಕೆ, ನನ್ನ ಕೋಪ ಅವರಿಗೆ ಸಮಸ್ಯೆ ಆಗ್ತಾ ಇದೆ, ಹೌದು, ಅದಕ್ಕೆ ಕೇವಲ ನಾನಂತೆ ಕಾರಣನಾ, ಮತ್ತೆ ನಾನು ಪ್ರಯತ್ನ ಈಗ ಅದು ತಪ್ಪು ಅನ್ನೋದೇ ಆದ್ರೂನು ನನಗೆ ಒಂದು ಅವಕಾಶನಾದ್ರೂ ಇಲ್ಲಿ ಸಿಗ್ತಾ ಇದೆಯಾ, ಒಂದು ಸಣ್ಣ ಸಹಾಯನೂ ಕೂಡ ಸಿಗದೆ ಇದ್ದಾಗ ಖಾಲಿ ನನ್ನ ಕೋಪವನ್ನಷ್ಟೇ ನಾನು ಶಮನ ಮಾಡ್ಕೊಳ್ಳೋದಿಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿ ಅವರ ಜೀವನದಲ್ಲಿ, ಈಗ ಅವ್ರ ಬದುಕಲ್ಲಿ ಏನ್ ಬೇಕಿದೆ, ಹಣ ಸಂಪಾದನೆ ಮಾಡೋದ್ರ ಮೂಲಕ ಅವ್ರು ಚೆನ್ನಾಗಿರಬಹುದೇನೋ, ಒಳ್ಳೆಯ ಸಂಬಂಧವನ್ನ ಗಳಿಸೋದ್ರ ಮೂಲಕ ಅವರು ಚೆನ್ನಾಗಿರಬಹುದೇನೋ, ಆರೋಗ್ಯವಾಗಿರೋದ್ರ ಮೂಲಕ ಸಂತೋಷವಾಗಿರೋದ್ರ ಮೂಲಕ ಅವರು ಚೆನ್ನಾಗಿರಬಹುದೇನೋ. ಸೊ ಆ ಯಾವ ವಿಚಾರ ಅವರಿಗೆ ಇಷ್ಟ ಆಗುತ್ತೋ, ಅವರ ಆತ್ಮದಲ್ಲಿ ಆ ವಿಚಾರಕ್ಕೆ ಅವರು ಒತ್ತನ್ನ ಕೊಡಬೇಕು ಅನ್ನುವಂತಹ ಧ್ವನಿ ಕೇಳ್ಸುತ್ತೋ ಅದರ ಕಡೆ ಅವರು ಗಮನವನ್ನ ನೀಡಿ ಆ ದಾರಿಯಲ್ಲಿ ಮುಂದುವರಿಯೋದಕ್ಕೆ ಶುರು ಮಾಡಿದ್ರು. ಸೊ ಆ ದಾರಿಯಲ್ಲಿ ಮುಂದುವರೆದು ಅವರು ಹೊರಟ ಮೇಲೆ ಏನಾಯ್ತು, ಅವರ ಬದುಕು ಒಳ್ಳೆ ರೀತಿನಲ್ಲಿ ಪರಿವರ್ತನೆ ಆಯಿತು. ಅವರಿಗೆ ಬೇಕಾದಂತಹ ಎಲ್ಲಾ ವಿಚಾರಗಳು ಕೂಡ ಬಹಳಷ್ಟು ಸುಧಾರಣೆ ಆಯಿತು. ಜೊತೆಯಲ್ಲಿ ಅವರು ಕೋಪ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅಂತ ಏನ್ ಪ್ರಯತ್ನ ಮಾಡ್ತಿದ್ರು, ಅದನ್ನ ಅವರು ಕೋಪ ಕಡಿಮೆ ಮಾಡ್ಕೊಳ್ಳಲು ಇರುವಂತಹ ಕ್ರಮಗಳನ್ನ ಅನುಸರಿಸೋದ್ರ ಮೂಲಕ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅವರ ಬದುಕಿನ ಮೂಲಭೂತ ಅವಶ್ಯಕತೆಗಳನ್ನ ನಿರ್ವಹಿಸ್ಕೊಳ್ಳೋದ್ರ ಮೂಲಕ, ಅದ್ರ ಕಡೆ ಅವರ ಗಮನವನ್ನ ನೀಡೋದ್ರ ಮೂಲಕ ಅವರ ಕೋಪವನ್ನ ಅವರು ಕಡಿಮೆ ಮಾಡಿಕೊಂಡ್ರು. ಇದು ನಿಜವಾದ ಸತ್ಯ ಅಂತ ಹೇಳಿದ್ರೆ, ಈಗ ನಿಮಗೆ ನಿಮ್ಮ ಮೂಲಭೂತ ಅವಶ್ಯಕತೆ ಅಂತಂದೆ ಏನು, ಅದ್ರ ಕಡೆ ಗಮನ ಕೊಡೋದು ಹೇಗೆ ಅನ್ನುವಂತಹ ವಿಚಾರ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಒಂದು ಪಾಯಿಂಟ್. ಎರಡನೆಯದು, ಈ ಭೂಮಿ ಮೇಲೆ ನಿಮ್ಮ ಎತ್ತವರು ಏನಿದ್ದಾರೆ, ಈಗ ಬೇರೆಯವರಿಗೋಸ್ಕರ ನೀವು ಏನನ್ನೆಲ್ಲ ಮಾಡಬೇಕು, ಹೇಗೆಲ್ಲ ಇರಬೇಕು ಅಂತ ಹೇಳಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ನಿಮಗೆ ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲೇನೆ ನಿಮ್ಮ ಜೀವನ ಹಾಳಾಗಿ ಹೋಗ್ತಾ ಇದೆ ಅಂತ ಅನಿಸೋದೇ ಆದ್ರೆ, ನಿಮ್ಮ ಎತ್ತವರು ಏನಿದ್ದಾರೆ, ಈಗ ನಿಮ್ಮ ಎತ್ತವರು ನಿಮ್ಮನ್ನ ಸಾಕಬೇಕಾದ್ರೆ, ನಿಮ್ಮನ್ನ ಹೆತ್ತು ಹೊತ್ತು ಸಾಕಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ, ಮತ್ತೆ ನೀವು ಬದುಕೋದಕ್ಕೆ ಅಲ್ಲಿ ಅವರ ಕೊಡುಗೆ ಇದೆ. ಇಲ್ಲಿ ಸಾಕಷ್ಟು ನಮಗೆ ಅರಿವಾಗದೇ ಇದ್ರೂ ಕಾಣದ ಕೈಗಳು ಸಹಾಯ ಮಾಡ್ತಾ ಇದೆ, ಅದನ್ನು ಕೂಡ ನಾವು ಒಪ್ಕೊಳ್ಬೇಕು. ಆದ್ರೆ ಅದನ್ನ ಬಿಟ್ಟು ಇಲ್ಲಿ ಉಳಿದವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮನ್ನ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಿ ಕಂಟ್ರೋಲ್ ಮಾಡೋದಿಕ್ಕೆ ಬರ್ತಾರೆ. ನಾವು ಬದುಕೋದು ಅವರಿಗೆ ಬೇಕಾಗಿಲ್ಲ, ಕಂಪ್ಲೀಟ್ ಆಗಿ ಅವರು ಬದುಕಬೇಕು, ಅದಕ್ಕೋಸ್ಕರ ನಮ್ಮ ಪ್ರಾಣವನ್ನ ತಿಂತಿದ್ದಾರೆ. ಇಲ್ಲಿ ನೀವು ನೋಡಿದೀರಾ, ನಮ್ಮನ್ನ ಹೆತ್ತವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಚೆನ್ನಾಗಿರ್ಬೇಕು, ಅಥವಾ ನಮ್ಮ ಆಪ್ತರು ಕೂಡ ಸೇರ್ಕೊಳ್ತಾರೆ. ಆದ್ರೆ ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಮನಸ್ಸಿಗೆ ನಾಟೋದು ನಮ್ಮ ಹೆತ್ತವರ ವಿಚಾರ ಮಾತ್ರ. ಅದರಿಂದಾಗಿ ನಾನು ಅವರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಈಗ ಅವರು ಯಾವತ್ತೂ ಕೂಡ ಮ್ಯಾಕ್ಸಿಮಮ್ ಕೇಳಿದ್ರೆ ಮಿನಿಮಮ್ ಲೆವೆಲ್ ಕೇಳ್ತಾರೆ. ನಾವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ನಾನಿಲ್ಲಿ ನಿಮಗೆ ಕೇಳ್ತೀನಿ, ಇವತ್ತು ನನ್ನ ಒಂದು ಹುಟ್ಟಿಗೆ ಕಾರಣ ಆಗಿರೋರು, ಅಥವಾ ನಾನು ಬದುಕಿ ಬಾಳೋದಕ್ಕೆ
ಸಮ ಹಾಕ್ತಾ ಇರೋರೇನೆ ನಮಗೆ ಇಲ್ಲಿ ನೀನ್ ಹೀಗಿರಬೇಕು ಅಂತ ಹೇಳ್ತಾ ಇಲ್ಲ. ಹಾಗಿದ್ರೆ ಉಳಿದವ್ರು ಯಾರು? ಉಳಿದವ್ರು ಯಾರು ನಮ್ಮನ್ನ ಕೇಳೋದಕ್ಕೆ? ಈ ವಿಚಾರನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ಹೊರಗಿನ ವ್ಯಕ್ತಿಗಳನ್ನ, ವಿಚಾರಗಳನ್ನ ಮ್ಯಾನೇಜ್ ಮಾಡೋದನ್ನ ಮೊದಲಿಗೆ ನೀವು ಖಂಡಿತ ಸ್ಟಾಪ್ ಮಾಡ್ತೀರಾ. ಅವ್ರು ಯಾರೇ ಆಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ನೀವು ಹೆತ್ತ ಮಕ್ಳು ಆಗಿರ್ಲಿ, ನಿಮ್ಮ ಗಂಡ ಆಗಿರ್ಲಿ ಅಥವಾ ಹೆಂಡತಿ ಆಗಿರ್ಲಿ, ಅದೆಷ್ಟೇ ಆಪ್ತ ಮಿತ್ರರಾಗಿರ್ಲಿ ಅಥವಾ ಉಳಿದ ಯಾವುದೇ ಸಂಬಂಧ, ನನಗದು ಗೊತ್ತಿಲ್ಲ. ಅವ್ರು ಯಾರೇ ಆಗಿದ್ರೂ ಕೂಡ ನೀವು ಮೊದಲಿಗೆ ನಿಮ್ಮ ಮನಸ್ಸಿನಿಂದ ಅವ್ರು ಹೇಗ್ ನಡ್ಕೋತಾ ಇದ್ದಾರೆ ಅಥವಾ ಅವ್ರು ಹೇಗ್ ನಡ್ಕೋಬೇಕು, ಅವ್ರಿಗೋಸ್ಕರ ನೀವು ಹೇಗಿರಬೇಕು, ಅದನ್ನೆಲ್ಲ ಸಂಪೂರ್ಣವಾಗಿ ಮೊದಲಿಗೆ ಮಾನಸಿಕವಾಗಿ ನೀವು ಸ್ಟಾಪ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ನೀವು ಅದನ್ನು ವಿಚಾರನ ತಿಳ್ಕೊಂಡಾಗ ಆಟೋಮೆಟಿಕ್ ಆಗಿ ಆ ಒಂದು ಒಂದೇ ಸರಿಗೆ ಯಾವುದು ಸಾಧ್ಯ ಆಗಲ್ಲ. ಈಗ ನಾನೇನೇ ಪ್ರಯತ್ನ ಮಾಡಿದ್ರೂ ಕೂಡ ಫಸ್ಟು 5% ಆಗುತ್ತೆ, ಆಮೇಲೆ 10% ಆಗುತ್ತೆ, ಹಾಗೆ 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 100% ಆಗುತ್ತೆ. ಒಟ್ಟು ಅಟ್ಲೀಸ್ಟ್ ಏನು ಮಾಡಬೇಕು ಅಂತ ಗೊತ್ತಿದ್ರೆ ಆ ಒಂದು ದಾರಿನಾದ್ರೂ ಸೆಲೆಕ್ಟ್ ಮಾಡ್ಕೋತೀವ. ಗೊತ್ತಿಲ್ಲದೆ ಇದ್ದಾಗ ನಾವು ಪೂರ್ತಿ ಏನ್ ಮಾಡ್ತೀವಿ, ಕಸದ ಬುಟ್ಟಿ ಒಳಗಡೆ ಕೂತ್ಕೊಂಡು ಕಸನ ತಲೆ ಮೇಲೆ ಹಾಕೋತೀವಿ ಅಷ್ಟೇನೆ. ಸೊ ಇಲ್ಲಿ ಆ ವ್ಯಕ್ತಿಗಳನ್ನ ನೀವು ಮೊದಲಿಗೆ ನಿಮ್ಮ ಮನಸ್ಸಿನಿಂದ ದೂರ ಮಾಡಬೇಕು. ಎರಡನೇದು, ನಿಮ್ಮ ಬದುಕಿನಿಂದ ಆ ವ್ಯಕ್ತಿಗಳನ್ನ ದೂರ ಇಡಬೇಕು. ಕೆಲವು ವ್ಯಕ್ತಿಗಳನ್ನ ನೀವು ದೂರ ಇಡೋದು ನಿಮಗೆ ಈಸಿ ಆಗತ್ತೆ. ನೀವು ಆ ವ್ಯಕ್ತಿಗಳನ್ನ ಇನ್ನೊಂದು ಆಲೋಚನೆಯನ್ನು ಕೂಡ ಮಾಡದೆ ದೂರ ಇಡಿ. ಎರಡನೇದು, ಇನ್ನು ಕೆಲವು ವ್ಯಕ್ತಿಗಳಿರ್ತಾರೆ, ಅವರನ್ನ ದೂರ ಮಾಡೋದು ಈಸಿ ಅಲ್ಲ. ಈಗ ನಿಮಗೆ ಬೇಕಾದಂತಹ ವ್ಯಕ್ತಿಗಳ ಕಾರಣದಿಂದಾಗಿ ಆ ವ್ಯಕ್ತಿಗಳನ್ನ ನೀವು ದೂರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡಬಹುದು, ಈಗ ನಿಮಗೆ ಬೇಕಾದವ್ರು ಏನಿದ್ದಾರೆ, ಈಗ ಅವರನ್ನ ದೂರ ಮಾಡೋದಕ್ಕೆ ಇವ್ರು ಅಡ್ಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಅವ್ರೇನ್ ತೊಂದರೆ ಕೊಡ್ತಾ ಇದ್ದಾರೆ, ಆ ತೊಂದರೆನ ಇವರು ನಿಮಗೋಸ್ಕರ ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದಾರಾ, ಅದನ್ನ ನೀವು ಯೋಚನೆ ಮಾಡ್ಬೇಕು. ಇವರು ರೆಡಿನೇ ಇಲ್ಲ ಅಂತ ಹೇಳಿದಾಗ ಮುಲಾಜೆ ಇಲ್ಲ. ಇವ್ರ ಕಾರಣದಿಂದಾಗಿ ಅವರಿಂದ ನೀವು ಸಮಸ್ಯೆಯನ್ನ ಫೇಸ್ ಮಾಡುವಂತಹ ಯಾವ ಅಗತ್ಯತೆಯೂ ಇಲ್ಲ. ಸೊ ಆ ವ್ಯಕ್ತಿಯನ್ನು ಕೂಡ ನೀವು ದೂರ ಇಡಬಹುದು. ದೂರ ಇಡೋದು ಅಂತಂದ್ರೆ ಹೇಗೆ, ಅದನ್ನ ನಾನು ಹಾಗೆ ಮಾತಾಡ್ತಾ ಹೇಳ್ತೀನಿ ಇನ್ನೊಂದು ಪಾಯಿಂಟ್ ಆದ್ಮೇಲೆ. ಸೊ ಇನ್ನು ಮೂರನೇ ಆ ವ್ಯಕ್ತಿಗಳು, ಅವ್ರನ್ನ ನೀವು ಜೀವನ ಪರ್ಯಂತ ದೂರ ಇಡೋದಕ್ಕೆ ಸಾಧ್ಯ ಆಗಲ್ಲ. ಜೀವನ ಪರ್ಯಂತ ಯಾಕೆ, ಕೆಲವು ವ್ಯಕ್ತಿಗಳನ್ನ ವರ್ಷಾನುಗಟ್ಲೆ ದೂರ ಇಡಕ್ಕಾಗಲ್ಲ, 6 ತಿಂಗಳು ಇಡಕ್ಕಾಗಲ್ಲ. ಆದ್ರೆ ಕನಿಷ್ಠ ಮಟ್ಟಿಗೆ ಅದು ಎಂತ ಬಾಂಧವ್ಯ ಆಗಿದ್ರೂ ಕೂಡ ಖಾಲಿ 21 ದಿನನಾದ್ರೂ ನೀವು ದೂರ ಇಡೋದಕ್ಕೆ ಸಾಧ್ಯ ಆಗತ್ತೆ. 21 ಡೇಸ್. ಸೊ ನೀವು ದೂರ ಇಟ್ರೆ ಕನಿಷ್ಠ ಮಟ್ಟಿಗೆ ನೀವು ಆ ಒಂದು ಡಿಸ್ಟರ್ಬೆನ್ಸ್ ಇಂದ ದೂರ ಆಗ್ತೀರಾ. ಏನ್ ಡಿಸ್ಟರ್ಬೆನ್ಸ್ ಇಂದ ನೀವು ದೂರ ಆಗ್ತೀರಾ, ಅದ್ರ ಮೂಲಕ ಏನಾಗುತ್ತೆ, ಫರ್ದರ್ ನಿಮಗೆ ಆ ಒಂದು ಮನಸ್ಸಿನಲ್ಲಿ ಆ ಶಾಂತಿ ಏನು ಮೂಡುತ್ತೆ, ಸಮಾಧಾನ ಚಿತ್ತದಿಂದ ನೀವು ಆಲೋಚನೆ ಮಾಡಿದಾಗ ವಾಸ್ತವ ಸತ್ಯ ನಿಮಗೆ ಅರಿವಾಗ್ತಾ ಹೋಗುತ್ತೆ. ಈಗ ನಿಮ್ಮ ಮನಸ್ಸು ಕದಡಿದೆ, ನಾನು ಏನು ವಿಚಾರನ ಹೇಳ್ತಾ ಇದ್ದೀನಿ ಅದಕ್ಕೂ ಮೀರಿದಂತಹ ಸತ್ಯ, ಕಹಿ ಸತ್ಯ ನಿಮಗೂ ಕೂಡ ಗೊತ್ತು, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಅರ್ಥ ಆಗಿದೆ. ಆದ್ರೆ ಕದಡಿರುವ ಮನಸ್ಸು ನಿಮಗೆ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೊಳ್ತೀರಾ. ಈ ಒಂದು ಕೆಲಸ ಮಾಡೋದಕ್ಕೋಸ್ಕರ ಕೆಲವೊಂದು ನಾನು ಏನು ಹೇಳಿದೆ ವಾಸ್ತವ ಸತ್ಯ ಅಂತ ಹೇಳಿ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅದ್ರ ಜೊತೆಗೆ ನೀವು ತೆಗೆದುಕೊಳ್ಬೇಕಾದಂತಹ ನಿರ್ಧಾರ, ಆ ವ್ಯಕ್ತಿಗಳನ್ನ ದೂರ ಇಡೋದ್ರ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ. ಮತ್ತೆ ಯಾವ ರೀತಿಯ ವ್ಯಕ್ತಿಗಳನ್ನ ನೀವು ದೂರ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಅದನ್ನ ಯಾವ ರೀತಿ ಮಾಡಬಹುದು, ಸೊ ಅದ್ರ ಬಗ್ಗೆ ಈಗ ಹೇಳ್ತಾ ಇರೋದು. ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ದೆ, ಈ ರೀತಿ ವ್ಯಕ್ತಿಗಳನ್ನ ದೂರ ಮಾಡ್ಬಿಡಿ, ನಿಮ್ಮ ಸಮಸ್ಯೆ ದೂರ ಆಗತ್ತೆ ಅಂತ ಹೇಳಿ. ಮತ್ತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಸತ್ಯ ಏನು ಅಂತ ಹೇಳಿದ್ರೆ, ನಾನು ಯಾಕಿಲ್ಲಿ ಇವರನ್ನ ದೂರ ಇಡೋದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಮಟ್ಟಿಗೆ ಅವರು ನಮ್ಮ ಸಂಬಂಧಿಕರು ಮತ್ತೆ ಸ್ನೇಹಿತರು, ಆದ್ರೆ ಅವರ ಮಟ್ಟಿಗೆ ಆ ಬಂಧನ ಅವರ ಹೃದಯದಲ್ಲಿ ಇರೋದೇ ಇಲ್ಲ. ಅಂತಹ ವ್ಯಕ್ತಿಗಳು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಖಾಲಿ ಅವರ ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಅವ್ರು ಮಾಡೋ ಆಲೋಚನೆಯಲ್ಲೂ ಅಷ್ಟೇ ಖಾಲಿ ಅವರ ಸ್ವಾರ್ಥ ಅಷ್ಟೇ ತುಂಬಿರುತ್ತೆ. ಇನ್ನೊಬ್ಬರ ಕಷ್ಟ ನಷ್ಟದ ಬಗ್ಗೆ ಅವರಿಗೆ ಕಿಂಚಿತ್ತು ಕರುಣೆ ಅನ್ನೋದು ಇಲ್ಲವೇ ಇಲ್ಲ. ಹೀಗೆ ಹೇಳಿ
ಇವರಿಂದ ದೂರ ಇರೋದು ಎಷ್ಟು ಉತ್ತಮ ಅಲ್ವಾ? ಅವರಿಗೆ ತೊಂದರೆ ಕೊಡೋದು ಬೇರೆ ಅಲ್ವಾ? ಅವರಿಗೆ ತೊಂದರೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಾ? ಖಂಡಿತ ಇಲ್ಲ. ನಾನು ಹೇಳ್ತಾ ಇರೋದು ನೀವು ಬದುಕೋದಕ್ಕೋಸ್ಕರ ಒಂದಷ್ಟು ಅಂತರವನ್ನ ನೀವು ಅವರಿಂದ ಕಾಪಾಡ್ಕೊಳ್ಬೇಕು. ಇನ್ನೊಂದು ವಿಚಾರ ಗೊತ್ತಾ? ಈಗ ನೀವು ಒಂದು ಸ್ಮಾಲ್ ಗ್ಯಾಪ್ ಅನ್ನ ತೆಗೆದುಕೊಂಡ್ರೆ ಮುಂದುವರೆದು ನೀವು ಅವರನ್ನ ಯಾವ ಯಾವ ವಿಚಾರದಲ್ಲಿ ನಿಮ್ಮ ಬದುಕಿನಿಂದ ದೂರ ಇಡಬೇಕು ಅನ್ನೋದು ನಿಮಗೇನೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ವಿಚಾರನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ನಿಮ್ಮ ವೀಕ್ನೆಸ್ಸೇ ಅವರ ಬಂಡವಾಳ. ಅವರು ಆಕ್ಚುಲಿ ಹೇಗೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ವೀಕ್ನೆಸ್ನ ಯೂಸ್ ಮಾಡ್ಕೊಂಡು, ವೀಕ್ನೆಸ್ ಅಂತ ಹೇಳಿದ್ರೆ ನೀವು ಅವ್ರನ್ನ ಏನು ಸ್ನೇಹಿತರು ಅಂತ ಅನ್ಕೊಂಡಿದ್ದೀರಾ ಅಥವಾ ನಿಮ್ಮ ಸಂಬಂಧಿ ಅಂತ ಅನ್ಕೊಂಡಿದ್ದೀರಾ, ಆ ವೀಕ್ನೆಸ್ನ ಯೂಸ್ ಮಾಡ್ಕೊಂಡೇನೆ ಅವ್ರು ನಿಮ್ಗೆ ತೊಂದರೆ ಕೊಡ್ತಾ ಇರೋದು. ಇದು ನಿಜವಾದ ಕಹಿ ಸತ್ಯ. ಅದರಿಂದಾಗಿ ನೀವು ಇವರುಗಳನ್ನ ದೂರ ಇಡಲೇಬೇಕು. ಈ ದೂರ ಇಡೋದು ಅಂತಂದ್ರೆ ಏನು? ಫಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ಮಾತಾಡೋದನ್ನ ಬಿಡೋದು ಅಷ್ಟೇನೆ. ಇನ್ನೇನೂ ಮಾಡ್ಬೇಕಾಗಿಲ್ಲ. ಅವ್ರ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬೇಕು. ಇನ್ನ ಕೆಲವು ವ್ಯಕ್ತಿಗಳ ಜೊತೆ ನಾವು ಸಂಪೂರ್ಣವಾಗಿ ಮಾತಾಡೋದಕ್ಕೆ ನಿಲ್ಸೋದಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ವ್ಯಕ್ತಿಗಳಲ್ಲಿ ವ್ಯವಹಾರ ಏನಿದೆ, ಅಗತ್ಯತೆ ಏನಿದೆ, ಅಷ್ಟರ ಮಟ್ಟಿಗಷ್ಟೇ ಮಾತಾಡೋದು. ಉಳಿದ ಹಾಗೆ ಯಾವುದೇ ರೀತಿಯಾದಂತಹ ಸಂಬಂಧ ಬೇಡ, ಅವರ ಜೊತೆ ಒಡನಾಟ ಬೇಡ, ಅವರ ಸಹಾಯ ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿ ಅವರ ಸುದ್ದಿ ಬೇಡವೇ ಬೇಡ. ಇಲ್ಲಿ ಅವರನ್ನ ನೀವು ದೂರ ಇಡೋದಕ್ಕೆ ಸಾಧ್ಯ ಆಗೋದು ಯಾವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಅವರ ವಿಚಾರವನ್ನು ತೆಗೆದು ಹಾಕ್ತೀರಾ, ಆವಾಗಷ್ಟೇ ಸಾಧ್ಯ ಆಗತ್ತೆ. ಸೊ ಮನಸ್ಸಿನಿಂದ ಇತರ ವ್ಯಕ್ತಿಗಳನ್ನ ದೂರ ಇಟ್ಟು ಬಿಡೋದು ಖಂಡಿತ ಅಷ್ಟು ಸುಲಭ ಏನಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯ ಆದ್ರೆ ಅದನ್ನ ನೀವು ಆ ವ್ಯಕ್ತಿಯನ್ನ ದೂರ ಇಡೋದ್ರ ಮೂಲಕ ನಿಮ್ಮ ಬದುಕಿನ ಮೂಲಭೂತ ಅವಶ್ಯಕತೆ ಏನಿದೆ ಅದ್ರ ಕಡೆ ಗಮನ ಕೊಡೋದ್ರ ಮೂಲಕ ನಿಧಾನವಾಗಿ ತಿಳ್ಕೊಳ್ತಾ ಹೋಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದು ನಾನು ವಿಡಿಯೋಗಳನ್ನ ಏನ್ ಮಾಡ್ತೀನಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತೀನಿ. ವಿಚಾರಗಳ ಜೊತೆಯಲ್ಲಿ ನೀವು ತೆಗೆದುಕೊಳ್ಬೇಕಾದಂತಹ ಕ್ರಮ ಏನು ಅದನ್ನು ಕೂಡ ನಾನು ಹೇಳ್ತೀನಿ. ಈಗ ಈ ರೀತಿಯಾಗಿ ವ್ಯಕ್ತಿಗಳನ್ನ ದೂರ ಇಡೋದಿಕ್ಕೆ ಹೇಳ್ದೆ. ಆ ವ್ಯಕ್ತಿಗಳನ್ನ ದೂರ ಇಟ್ಬಿಟ್ರೆ ನನ್ನ ಬುದ್ಧಿನ ಸರಿ ಹೋಗುತ್ತಾ? ನಮಗೆ ಅವಶ್ಯಕತೆ ಇರೋದ್ರಿಂದಾನೇ ಅವರು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ ನಮಗೆ ತೊಂದರೆ ಆಗ್ತಾ ಇದ್ರೂ ಕೂಡ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದ್ರೆ ನಾವಿಲ್ಲಿ ಸಾಮಾನ್ಯ ಮನುಷ್ಯರು ಅಷ್ಟೇನೆ. ಈಗ ಮತ್ತೆ ನಮ್ಮ ಅವಶ್ಯಕತೆಗೆ ನಾವು ಏನ್ ಮಾಡೋಣ? ಯಾರು ನೀವು ಎಂತವರೇ ಆಗಿರಿ ಆಗ್ಲೂ ಕೂಡ ನಿಮ್ಮ ಸಪೋರ್ಟಿಗೆ ನಿಂತ್ಕೊಳ್ತಾರೆ ಅಂತಹ ವ್ಯಕ್ತಿಗಳನ್ನ. ಜೊತೆಗೆ ಈಗ ಅವರು ನಿಮ್ಮ ಜೊತೆ ನೇರವಾಗಿ ಸಹಾಯಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ನಿಮ್ಮ ಒಂದು ಸಮಾಧಾನನೋ ನಿಮ್ಮ ತಾಳ್ಮೆನೋ ಒಳ್ಳೆಯ ನಡವಳಿಕೆಗೋ ಬದಲಾಗೋದಿಕ್ಕೆ ರೆಡಿ ಇರ್ತಾರೆ. ಅವ್ರ ಜೀವನದಲ್ಲಿ ಅವ್ರಿಗೇನ್ ಕಷ್ಟ ಇದೆಯೋ ಅವ್ರೇನ್ ಪರಿಸ್ಥಿತಿ ಇದೆಯೋ, ಆದ್ರೆ ನಾನು ಒಂದು ಕ್ಷಣ ಕೆಟ್ಟದಾಗಿ ವರ್ತಿಸಿದ್ರು ಕೂಡ ನೆಕ್ಸ್ಟ್ ನನಗ್ ತಾಳ್ಮೆ ಬಂದಾಗ ನನ್ ಸಮಾಧಾನ ಆದಾಗ ನಾನು ಒಳ್ಳೆ ರೀತಿ ವರ್ತಿಸಿದಾಗ ಅವಾಗ್ಲಾದ್ರೂ ನನ್ನ ಜೊತೆ ಅವರು ತಾಳ್ಮೆಯಿಂದ ವರ್ತಿಸೋದಿಕ್ಕೆ ರೆಡಿ ಇದ್ದಾರೆ. ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿ ನಾನು ಇದನ್ನ ಮಾಡಿದೀಯ ನೀನು ನೆಕ್ಸ್ಟ್ ಒಳ್ಳೆ ರೀತಿ ನಡ್ಕೊಂಡು ನಾನು ನಿನ್ನ ಹತ್ರ ಕೆಟ್ಟ ರೀತಿನೇ ನಡ್ಕೊಳ್ತೀನಿ ಅವರಲ್ಲ. ಮಿಸ್ಸಾಗಿದೆ ಮುಂದುವರೆದು ನೀವು ಬದಲಾಗೋದಕ್ಕೆ ರೆಡಿ ಇರ್ತೀರಾ. ಆ ಬದಲಾವಣೆಗೆ ಅವಕಾಶವನ್ನ ಕೊಡೋದಕ್ಕೆ ಅಂದ್ರೆ ಒಂದು ಚಾನ್ಸ್. ಹೌದು ನನ್ನಿಂದ ತಪ್ಪಾಗ್ತಾ ಇದೆ ಆದ್ರೆ ನಾನು ಬದಲಾವಣೆಗೆ ಅವಕಾಶ ಕೊಡೋದಕ್ಕೆ ರೆಡಿ ಇದ್ದಾರೆ. ಇಲ್ಲಿ ಎರಡು ರೀತಿಯ ವ್ಯಕ್ತಿಗಳು. ನಾನು ನಿಮಗೆ ಫಸ್ಟ್ ವ್ಯಕ್ತಿಗಳು ಎಲ್ಲರ ಜೀವನದಲ್ಲೂ ಪ್ರಾಬ್ಲಮ್ ಆಗಲ್ಲ. ಅದೇ ಎರಡನೇ ರೀತಿ ವ್ಯಕ್ತಿಗಳನ್ನ ಏನೇ ಹೇಳಿದ್ದೀನಿ. ಸೊ ಅದು ನನ್ನ ಜೀವನದಲ್ಲಿ ನಾನು ಒಬ್ಬ ಲೇಖಕಿಯಿಂದ ಈ ಒಂದು ಸಜೆಷನ್ ಅನ್ನ ನಾನು ಕೇಳಿದ್ದು. ಯಾವಾಗ ಈ ಸಜೆಷನ್ ನನ್ನ ಜೀವನದಲ್ಲಿ ಸಿಕ್ತು ನಿಜವಾಗ್ಲೂ ಕೂಡ ಬದುಕು ಅದ್ಭುತವಾಗಿ ಬದಲಾಯಿತು. ನನಗೆ ಏನ್ ಸಜೆಷನ್ ಹೇಳಿದ್ದೀನಿ ನಿಜವಾಗ್ಲೂ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ, ಅದ್ಭುತವಾದಂತಹ ವಿಚಾರ. ಈ ರೀತಿಯ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಸಂಬಂಧವನ್ನ ಮುಂದುವರಿಸಿ. ನೀವು ಬದಲಾಗಿ ಅವ್ರಿಗೂ ಬದಲಾಗೋದಕ್ಕೆ ಅವಕಾಶವನ್ನ ನೀಡಿ. ಉಳಿದಂತೆ ಇನ್ನು ಯಾವ ವ್ಯಕ್ತಿಯ ಜೊತೆಯಲ್ಲೂ ಕೂಡ ಅವರ ಸಹವಾಸನೂ ಬೇಡ, ಅವ್ರ ಜೊತೆ ಸಂಬಂಧ ಸ್ನೇಹನೂ ಬೇಡ, ಅವರ ಸಹಾಯ ಯಾವುದೇ ಕಾರಣಕ್ಕೂ ಕೂಡ ಬೇಡ.
ಈ ವಿಚಾರವನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ತಾ ಹೋದ್ರೆ, ಈಗ ಏನು ಬೆಟ್ಟ ಆಗಿದೆ ನಿಮ್ಮ ಜೀವನದಲ್ಲಿ ಸಮಸ್ಯೆ, ನೀವು ಚಿಟ್ಟಕ್ಕೆ ಹೊಡೆಯೋ ರೀತಿನಲ್ಲಿ ಅದನ್ನ ಖಂಡಿತ ಬದಲಾಯಿಸ್ಕೊಳ್ಬಹುದು. ಅದರಿಂದ ಹೊರಗಡೆ ಬಂದು ಒಳ್ಳೆಯ ಜೀವನ ಕಸ್ಕೊಳ್ಳೋದು ಖಂಡಿತ ಸಾಧ್ಯ ಇದೆ. ಒಳ್ಳೆಯದಾಗ್ಲಿ.